ಈ ಯೋಗ ಅನ್ನೋದು ಕೇವಲ ಹಿಂದೂ ಧರ್ಮಕ್ಕೆ ಸೀಮಿತವಾಗಿದೆಯಾ ಅಥವಾ ಬೇರೆ ಜನಾಂಗದವರು ಇದನ್ನು ಅಳವಡಿಸಿಕೊಂಡು ತಮ್ಮ ಆರೋಗ್ಯ ಮನಸ್ಸನ್ನು ಅಭಿವೃದ್ಧಿಗೊಳಿಸ್ಕೋಬೋದಾ? ಯೋಗ ಹಿಂದೂ ಧರ್ಮಕ್ಕಷ್ಟೇ ಸೀಮಿತ ಅಲ್ಲ. ಇದಕ್ಕೆ ಉದಾಹರಣೆಯಾಗಿ ನಾವು ಹೇಳಬೇಕು ಅಂದರೆ, ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅನೇಕ ರಾಷ್ಟ್ರಗಳು, ವಿಶೇಷವಾಗಿ 44 ಮುಸ್ಲಿಂ ರಾಷ್ಟ್ರಗಳು ಸಹಿತ ಆ ಸಂದರ್ಭದಲ್ಲಿ ಅನುಮೋದನೆ ನೀಡಿದವು. ಏಕೆಂದರೆ ಇದು ಸೈಂಟಿಫಿಕ್ ಪ್ರೂವ್ ಆಗಿದೆ. ಯೋಗದಿಂದ ನಮ್ಮ ಮನಸ್ಸನ್ನು ಹಿಡಿದಲ್ಲಿಡ್ಬೋದು, ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಬೋದು ಅಂತ ಯೋಗ ಸೈನ್ಸ್ ಪ್ರೂವ್ ಆಗಿದೆ. ಆ ದೃಷ್ಟಿಯಿಂದ ಇಲ್ಲಿ ನಮ್ಮ ಸಂತಿನಲ್ಲಿ ಅನೇಕ ಧರ್ಮದವರು, ಉದಾಹರಣೆಗೆ ಮುಸಲ್ಮಾನರಾಗ್ಬೋದು, ಕ್ರಿಶ್ಚಿಯನ್ರಾಗ್ಬೋದು, ಇವರೆಲ್ಲರೂ ಜೈನರಾಗ್ಬೋದು ಅಥವಾ ಸಿಖ್ರಾಗ್ಬೋದು, ಇವರೆಲ್ಲರೂ ಸಹ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವರಿಗೆ ಮಂತ್ರಗಳು ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಆಗಲ್ಲ. ಆದರೂ ಅವರಿಗೆ ನಾವು ತಿಳಿ ಹೇಳ್ತೀವಿ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿಷ್ಟೇ, ಆ ಮಂತ್ರಗಳ ಉಚ್ಚಾರಣೆಯಿಂದ ನಮ್ಮ ಮೆದುಳಿನ ಅನೇಕ ಕಣಗಳು ಜಾಗೃತವಾಗ್ತವೆ. ವಿಶೇಷವಾಗಿ ಸೂರ್ಯ ನಮಸ್ಕಾರ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮಲ್ಲಿರುವಂಥ 7 ಚಕ್ರಗಳಲ್ಲಿ 6 ಚಕ್ರಗಳು ಆ ಸೂರ್ಯ ನಮಸ್ಕಾರಗಳ ಬೀಜ ಮಂತ್ರಗಳಿದಾವಲ್ಲ, ರಾಮ್, ರೀಂ, ರೂಮ್, ರೈಮ್, ರೌಮ್, ರಹ, ಈ ಬೀಜ ಮಂತ್ರಗಳನ್ನು ನಾವು ಉಚ್ಚಾರಣೆ ಮಾಡಿದಾಗ ಸ್ಪಷ್ಟವಾಗಿ ನಮ್ಮ ಪವರ್ ಪಾಯಿಂಟ್ಸ್ ಏನು ಕರಿತೀವಿ ಅದು ಸೈಂಟಿಫಿಕಲ್ ಪ್ರೂವ್ ಆಗಿರುವಂಥ ವಿಚಾರ. ಸೊ ಆ ರೀತಿ ಮಂತ್ರಗಳ ಉಚ್ಚಾರಣೆಯಿಂದ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳು, ನಮ್ಮ ಮೆದುಳಿನ ಕಣಗಳನ್ನು ಜಾಗೃತಗೊಳಿಸುವಂಥ ಒಂದು ಕಾರ್ಯ, ಇದೆಲ್ಲವೂ ಸಹ ನಮಗೆ ಉತ್ತಮ ಫಲಿತಾಂಶ ನೀಡ್ತಾ ಇದೆ. ಅನೇಕ ಗಾಯತ್ರಿ ಮಂತ್ರದಂಥ ಉಚ್ಚಾರಣೆಯಿಂದ BP ಸಹ ಕಂಟ್ರೋಲ್ ಆಗೋಷ್ಟು ಒಂದು ಫಲಿತಾಂಶ ಸಿಕ್ಕಿದೆ. ಇದೆಲ್ಲ ನಾವು ವೈಜ್ಞಾನಿಕವಾಗಿ ಇವತ್ತು ಅದನ್ನು ಪ್ರೂವ್ ಮಾಡುವಂಥ ನಿದರ್ಶನ ನಮ್ಮ ಮುಂದೆ ಇದ್ದಾವೆ. ಹಾಗಾಗಿ ಎಲ್ಲ ಧರ್ಮದವರು ಇದನ್ನು ಮಾಡ್ಬೋದು. ಆದರೆ ದುರದೃಷ್ಟವಶಾತ್ತು ನಮ್ಮ ಒಂದು ದೇಶದಲ್ಲಿ ತಪ್ಪು ಕಲ್ಪನೆ ಇದೆ. ಹೊರ ದೇಶಗಳಲ್ಲಿ ಆ 44 ಕಂಟ್ರಿಗಳಲ್ಲಿ ಏನು ಯೋಗವನ್ನು ಆವತ್ತಿನ ದಿವಸ ಅಂತಾರಾಷ್ಟ್ರೀಯ ದಿನಾಚರಣೆಯಾಗಿ ಮಾಡಬೇಕು ಅಂತ ಸಂಕಲ್ಪ ತೊಟ್ಟಿದ್ರು, ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ರು, ಅಂಥ ಕಂಟ್ರಿಗಳಲ್ಲಿ ಅವರು ಯೋಗ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಂದು ದೇಶದಲ್ಲಿ ಮಾತ್ರ ಇದು ಒಂದು ಸ್ವಲ್ಪ ವಿರೋಧಾಭಾಸವಾಗಿದೆ. ಬೆರಳಷ್ಟು ಜನ ಮಾತ್ರ ಇದನ್ನು ಮಾಡ್ತಾ ಇದ್ದಾರೆ. ಅದೊಂಥರ ನಮಗೆ ಒಂದು ನಿರಾಶಾದಾಯಕ ಸಂಗತಿ ಅಂತ ಹೇಳ್ಬೋದು ನಾವು. ಇನ್ನು ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಒತ್ತಡಕ್ಕೆ ಒಳಗಾಗ್ತಿರೋರು ಮಹಿಳೆಯರು. ಒಂದು ಕಡೆ ಸಂಸಾರ, ಇನ್ನೊಂದು ಕಡೆ ಅವರ ಉದ್ಯೋಗ ಅಥವಾ ವ್ಯಾಪಾರ, ಮತ್ತೊಂದು ಕಡೆ ಇನ್ನು ಬಯಾಲಜಿಕಲಿ ಅವರ ಋತುಚಕ್ರಗಳು ಅಥವಾ ಗರ್ಭಿಣಿ ಅವಸ್ಥೆ ಇರ್ಬೋದು. ಸೊ ಇವರಿಗೆಲ್ಲ ಯಾವ ರೀತಿಯ ಸಂದೇಶ ಕೊಡಲಿಕ್ಕೆ, ಯಾವ ಸಲಹೆ ಕೊಡಲಿಕ್ಕೆ ತಾವು ಇಷ್ಟಪಡ್ತೀರಿ? ಖಂಡಿತ ಪುರುಷರಿಗಿಂತಲೂ ಮಹಿಳೆಯರಿಗೆ ಹೆಚ್ಚು ಯೋಗ ಅವಶ್ಯಕತೆ ಇದೆ. ಯಾಕೆಂದರೆ ಅವರು 2 ದ್ವಿಪಾತ್ರ ಅಥವಾ ತ್ರಿಪಾತ್ರ ಅಂತಲೂ ಹೇಳ್ಬೋದು ನಿಭಾಯಿಸ್ತಾ ಇರ್ತಾರೆ. ಸೊ ಮನೆಯಲ್ಲಿ ಗೃಹಿಣಿಯಾಗಿರ್ತಾರೆ, ಕಚೇರಿಯಲ್ಲಿ ಒಬ್ಬ ಎಂಪ್ಲಾಯಿಯಾಗಿ ಕೆಲಸ ಮಾಡ್ತಾರೆ. ಹೀಗೆ ಒಂದೊಂದು ಕುಟುಂಬದಲ್ಲಿ ಅವರು ಆ ಕುಟುಂಬದ ಒಂದು ಕಣ್ಣಾಗಿ ಸಹ ಕೆಲಸ ಮಾಡ್ತಾ ಇರ್ತಾರೆ. ಹೀಗೆ ಅನೇಕ ಪಾತ್ರಗಳಲ್ಲಿ ಅವರು ಒತ್ತಡದಲ್ಲಿ ಜಾಸ್ತಿ ಇರೋದ್ರಿಂದ, ಜೊತೆಗೆ ಕೆಲವೊಂದು ಮಹಿಳೆಯರು ಮನೆ ಬಿಟ್ಟು ಆಚೆ ಹೋಗದೆ ಮನೆ ಕೆಲಸನೇ ಒಂದು ಮಾರ್ಗವಾಗಿ, ವೃತ್ತಿಯಾಗಿ ಸಾಕಷ್ಟು ದುಡಿತಾ ಇರ್ತಾರೆ. ಸೊ ಅಂಥವರು ಹೊರ ಪ್ರಪಂಚಕ್ಕೂ ಸಹ ಹೋಗಲ್ಲ, ಹೊರ ಜನರ ಸಂಪರ್ಕನೂ ಇರಲ್ಲ. ಸೊ ಅವರು ಒಂದು ಆಲೋಚನೆಯಲ್ಲಿ ಚಿಂತಕ್ರಾಂತರಾಗಿ ಅನೇಕ ತೊಂದರೆಗಳು ಒಳಪಡ್ತಾ ಇರ್ತಾರೆ. ಇವರೆಲ್ಲರೂ ಯೋಗ ಮಾಡೋದು ತುಂಬ ಶ್ರೇಷ್ಠ. ಆದರೆ ಅವರಿಗೆ ಒಂದಷ್ಟು ನಿಬಂಧನೆಗಳು ಸಹ ಬೇಕಾಗುತ್ತೆ. ಗರ್ಭಿಣಿಯರಿಗೆ ಆಯಾ ಸಂದರ್ಭದಲ್ಲಿ ಅವರು ಒಳ್ಳೆ ಡಾಕ್ಟರ್ ಸಲಹೆ ಮೇರೆಗೆ ಅಥವಾ ಯೋಗ ತಜ್ಞರ ಸಲಹೆ ಮೇರೆಗೆ ಕೆಲವೊಂದಷ್ಟು ಆಸನವನ್ನೇ ಮಾಡಬೇಕು ಅಂತ ನಾವು ಸಜೆಷನ್ ಕೊಡಬೇಕಾಗುತ್ತೆ. ಹಾಗೆ ಋತುಮತಿ ಆದಾಗ ಸೂರ್ಯ ನಮಸ್ಕಾರದಂಥ ಕೆಲವೊಂದು ಭಂಗಿಗಳನ್ನು ನಿಷೇಧಿಸಿ ಅವರು ಮತ್ತೆ ಕೆಲವು ಪ್ರಾರ್ಥನೆ ಸಹ ಮಾಡೋಕ್ಕೆ ಅವರು ಇಷ್ಟಪಡಲ್ಲ. ಅದು ಅಷ್ಟೊಂದು ಶೋಭೆನೂ ಅಲ್ಲ. ಈ ಥರದ ಒಂದು ಸಣ್ಣ ಪುಟ್ಟ ಒಂದು ಕಂಡೀಷನ್ ಮೇಲೆ ಅವರು ಸಹ ಯೋಗವನ್ನು ಮಾಡ್ಬೋದು. ಹಾಗಾಗಿ ಮಹಿಳೆಯರಿಗೆ ಹೆಚ್ಚು ಉಪಯೋಗ ಆಗಬೇಕು ಇದು. ಜೊತೆಗೆ ಪುರುಷರು ಸಹ ಅದಕ್ಕೆ ಅರ್ಥ ಮಾಡಿಕೊಂಡು ಅವರಿಗೆ ಅನುವು ಮಾಡಿಕೊಡ್ಬೇಕು ಅಂತ ನನ್ನ ಭಾವನೆ.